ಅಕ್ಕಾರ ನಿಮ್ಮ ಹೆಸರು? ಹಸೀನಾ ಬೇಗಂ. ಅಕ್ಕಾರ ನೀವು ಇಲ್ಲಿ ಬಂದು ಧ್ಯಾನ ಎಲ್ಲ ಮಾಡತ್ತೀರಿ, ಯಾಕೆ ಮಾಡತ್ತೀರಿ, ಏನು? ಸುಮ್ಮನೆ ನನಗೆ ಮನ್ಸಿಗೆ ನೆಮ್ಮದಿ ಇರಲಿಲ್ಲ. ಬಂದು ಅಜ್ಜಾರನ್ನ ಕೇಳಿದೆ, ಇಲ್ಲಿ ಕೊಡ್ತೀನಿ ಅಂತ. ಕೂಡಮ್ಮ ನಿನ್ನ ಸಮಾಧಾನ ಸಿಕ್ಕರೆ ಸಾಕು ಅಂದ್ರೆ ಅದಕ್ಕೆ ಕೊಡ್ತಾ ಇದ್ದೀನಿ. ಎಷ್ಟು ದಿವಸದಿಂದ ಬರತ್ತೀರಮ್ಮ ಈ ಮಠಕ್ಕೆ? ನಾನು ಮೊದಲಾಗ್ಲಿಂದ ಅಂದರೆ 2013 ಮಠಕ್ಕೆ ಬರ್ತೀನಿ. ನನಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಬಂದು ಒಂದು 10 ನಿಮಿಷ ಕೂಡಿ ಹೋಗಿರ್ತೀವಿ. ಈಗ 8 ದಿನ ಆಯಿತು ನಾನು ಧ್ಯಾನಕ್ಕೆ ಕೂಡ. ಯಾಕೆ ಬಂದು ಕೊಡ್ತೀರಮ್ಮ? ಮನಸ್ಸಿಗೆ ನೆಮ್ಮದಿ ಇರದೇ ಇರೋದು ಬಂದು. ಏನಾದರೂ ಕಷ್ಟ ಅಂತಂದಾಗ ಬೇಡ್ಕೊಂಡು ಈ ಥರ ಏನಾದ್ರು ಕಷ್ಟ ಇರೋದ್ರಿಂದನೇ ಇಲ್ಲಿ ಬಂದಿದ್ದು. ಕಷ್ಟ ಆಗಿತ್ತು, ಈಗ ಸಮಾಧಾನ ಆಯಿತು ನನಗೆ. ಸಮಾಧಾನ ಆಗೈತ್ರಿ. ಈಗ 8 ದಿನದ ಹಿಂದೆ ಬಂದಷ್ಟು ಇವತ್ತು ನನಗೆ ಭಾಳ ಸಂತೋಷ ಸಿಕ್ಕೈತಿ. ಅವತ್ತು ನನಗೆ ನಿಲ್ಲೋಕ್ಕಾಗವಲ್ದಾಗಿತ್ತು. ಇವತ್ತಿಗೆ 8 ದಿನದಲ್ಲಿ ಇಲ್ಲಿ ಬಂದರೆ ನಿಲ್ಲೋಕ್ಕಾಗವಲ್ದಿತ್ತು. ಅಷ್ಟು ನೋವಾಗಿತ್ತು, ಅಷ್ಟು ತ್ರಾಸನ ಆಗಿತ್ತು. ಮಳೆ ಬರ್ತಾಯಿತ್ತು. ಆ ಮಳೆಯಲ್ಲೇ ಕುಂತ್ಕೊಂಡೆ ಧ್ಯಾನಕ್ಕೆ. ಇವತ್ತು ನನಗೆ ನೆಮ್ಮದಿ ಅನ್ಸುತ್ತೆ ಮನಸ್ಸಿಗೆ. ಈಗ ನಿಮ್ಮ ತ್ರಾಸ ಏನಿತ್ತು ಅಂತ ಹೇಳ್ಬೋದಾ ನೀವು? ಇಲ್ಲ, ನಾ ಹೇಳಲ್ಲ. ಅಲ್ಲ, ಈಗ ನೀವು ಒಬ್ಬರು ಮುಸ್ಲಿಂ ಹೆಣ್ಮಗಳು ಒಂದು ಹಿಂದೂ ದೇವಸ್ಥಾನದೊಳಗೆ ಬಂದು ಈ ಥರ ಧ್ಯಾನ ಮಾಡ್ತಿರಲ್ಲ, ಯಾಕೆ ಅನ್ನಿಸ್ತು ನಿಮ್ಗೆ ಈ ಥರ? ಇಲ್ಲೇ ನನಗೇನು ಅನಿಸಿಲ್ಲ. ಅಂದರೆ ಇದು ನಮ್ಮದೇ ಮಠ, ನಮ್ಮ ಧರ್ಮನೇ ಎಲ್ಲದು. ಹಿಂದೂ ಮುಸ್ಲಿಮ್ಸ್ ಅನ್ನೋದು ನನ್ನಲ್ಲಿಲ್ಲ. ಈಗ ಅಲ್ಲಿ ಬಂದು ಅಂದರೆ ಅಲ್ಲಿ ನಾಗದೇವ್ರ ಮುಂದೆಲ್ಲ ಕೂತಿದ್ರಿ, ಅಜ್ಜರೆಲ್ಲ ಇದ್ದಾಗ ಮೇಲೆಲ್ಲ ಕೂತಿದ್ರಲ್ಲ, ಅದಕ್ಕೆ ಕೇಳಿದ್ವಿ, ಅದು ಯಾಕೆ? ಅದೇನು ಆ ಥರ ಏನು ನನಗಿಲ್ಲ. ನನಗೆ ಅಷ್ಟು ಮನ್ಸಿಗೆ ನೋವಾಗಿತ್ತು. ನನಗೆ ಆ ಜಾಗ ಇಷ್ಟ ಆಯಿತು ಅಲ್ಲಿ ಕುಂತ್ಕೊಂಡು. ಎಷ್ಟು ದಿವಸದಿಂದ ಬರತ್ತೀರಿ? ಡೈಲಿ ಬರ್ತೀರಿ? ನಾನು ಈಗ 8 ದಿನ ಡೈಲಿ ಆಯ್ತು ಬರೋಕೆ. ಎಲ್ಲಿಂದ ಬರ್ತೀರಿ? ಕುದ್ರೆಮುತ್ತಿಯಿಂದ. ಈಗ ನಿಮಗೆಲ್ಲ ಇಲ್ಲಿ ಬಂದು ಧ್ಯಾನ ಮಾಡಿ ಸಮಾಧಾನ ಸಿಕ್ಕೈತಿ. ಎಲ್ಲ ಆರಾಮ್ ಅನ್ಸೈತ್ರಿ. ಎಷ್ಟು ಕೂಡ್ತೀರಮ್ಮ ನೀವು ಇಲ್ಲಿ? 1 ತಾಸು ಧ್ಯಾನ ಮಾಡ್ತೀವಿ. ಅಲ್ಲ, ಈಗ ಅಜ್ಜರಿಗೆಲ್ಲ ಹೇಳಿದ್ರಿ ಈ ಥರ ಹೇಳಿನ್ರಿ. ಹೇಳಿದ್ಮೇಲೆ ಇಲ್ಲಿ ಧ್ಯಾನ ಮಾಡಿ ಏನಂದ್ರೆ ಅದೇ ಅವ್ರೇನು ಅಂದಿಲ್ಲ. ನಾನು ಪೂರಾ ಏನೋ ಕಷ್ಟ ಅಂತ ಹೇಳಿಲ್ಲ. ನನ್ನ ಮನ್ಸಿಗೆ ನೋವಾಗೈತೆ ಅಂತ ಅಷ್ಟೇ ಹೇಳಿದೆ ಅವ್ರಿಗಾದ್ರೂ. ಧ್ಯಾನಕ್ಕೆ ಕೊಡ್ತೀನಿ ರೀ ನಾನು ಅಂದೆ. ಆಯಿತು ಕೊಡಮ್ಮ ಅಂದ್ರು ಅವರು. ಈಗ ಒಟ್ಟಿಗೆ ಇನ್ನೂ ಎಷ್ಟು ದಿನ ಆಯ್ತಮ್ಮ? ಈಗ ಇನ್ನೂ ಸೋಮವಾರ ತನಕ ಕೊಡ್ತೀನಿ ರೀ. ಅಲ್ಲ, ಒಟ್ಟಿಗೆ ನೀವು ಬೇಡ್ಕೊಂಡಿದ್ದೆಲ್ಲ ಇದು ಈಡೇರುತ್ತೆ? ಬೇಡ್ಕೊಂಡಿಲ್ಲ ನಾನೇನು. ಒಟ್ಟು ನನಗೆ ಮನ್ಸಿಗೆ ನೆಮ್ಮದಿ ಪರಿಹಾರ ಕೊಡಪ್ಪ, ನನ್ನ ಮನ್ಸಿಗೆ ನೋವಾಗಿರೋದು ನೆಮ್ಮದಿ ಕೊಡು ಅಂತ ಅಷ್ಟೇ ದೇವ್ರ ಹತ್ರ ಬಿಡ್ಕೊಂಡು ಬಂದು ಧ್ಯಾನಕ್ಕೆ ಕೂತಿದ್ದೆ. ಈಗ ಒಟ್ಟೆಲ್ಲ ನಿಮ್ಗೆ ಸಮಾಧಾನ?